ಹೆಲೋ ಹಾಯ್ ಗುಡ್ ಮಾರ್ನಿಂಗ್. ನಾವಿವತ್ತು ಮ್ಯಾಂಗ್ಳೂರು ಸೈಡ್ ಚುರುಮುರಿ ಮಾಡುವ. ರೋಡ್ ಸೈಡಲ್ಲಿ ಜಾತ್ರೆಯಲ್ಲಿ ಸ್ಟಾಲ್ ಹಾಕಿ ಅಲ್ಲಲ್ಲಿ ಮಾರ್ತಿರ್ತಾರೆ. ತುಂಬ ಒಂದು 2-3 ಕಡೆ ಫೇಮಸ್ ಚುರುಮುರಿ ಉಂಟು. ಮ್ಯಾಂಗ್ಳೂರಿಗೆ ಬಂದರೆ ಟ್ರೈ ಮಾಡಿ. ಈಗ ಇದು ಟೀ ಟೈಮಿಗೆ ಸೊಳ್ಳೆ ಆಗ್ತದೆ, ಜ್ಯೂಸಿನೊಟ್ಟಿಗೆ ಸೊಳ್ಳೆ ಆಗ್ತದೆ. ಹೊರಗಡೆ ಮಳೆ ಬರ್ತಾ ಇರುವಾಗ ಒಳಗಡೆ ಒಂದು ಸ್ನ್ಯಾಕ್ಸ್ ಇದ್ದರೆ ಖಾರ ಆಗಿ ಚೆಂದ ಆಗ್ತದೆ. ನಂಗೆ ಗೊತ್ತಿಲ್ಲ ಬ್ಯಾಂಗ್ಳೂರಲ್ಲಿ ಮಾಡ್ತಾರಾ ಇಲ್ವಾ ಅಂತ, ಬಟ್ ಇಲ್ಲಿ ಇದು ಫೇಮಸ್, ಅದಕ್ಕೆ ನಾನು ಇದು ಮಾಡ್ತಿದ್ದೇನೆ. ತುಂಬ ಈಸಿ, ಕ್ವಿಕ್ಕಾಗಿ ಆಗ್ತದೆ. ನಾನೀಗ ಆನಿಯನನ್ನು ದೊಡ್ಡ ಕಟ್ ಮಾಡ್ತಿದ್ದೇನೆ. ನಾನು ಚಾಪಿಂಗ್ ಮಿಷಿನ್ಗೆ ಹಾಕ್ತೇನೆ, ಯಾಕೆಂದರೆ ತುಂಬ ಚಿಕ್ಕ ಆನಿಯನ್ ಆದರೆ ಚೆಂದ ಆಗ್ತದೆ ತೆರಲಿಕ್ಕೆ. ನೀವು ಕೈಯಲ್ಲಿ ಬೇಕಿದ್ರೆ ಕೈಯಲ್ಲಿ ಸಹ ಕಟ್ ಮಾಡ್ಬೋದು. ಓಕೆ ಫೈನ್. ಇದರಲ್ಲಿ ಬೇಗ ಆಗ್ತದೆ ಕೆಲಸ, ಯಾವಾಗ ಸಹ ಬೇಗ ಆಗಬೇಕು, ಕ್ಲೀನ್ ಆಗಬೇಕು. ಅದಕ್ಕೋಸ್ಕರ ನಾನು ಇದು ಪ್ರಿಫರ್ ಮಾಡ್ತೇನೆ. ಎಲ್ಲ ಒಟ್ಟಿಗೆ ಹಾಕಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಪ್ರೆಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸೊ ನಾನು ಸ್ವಲ್ಪವೇ ಹಾಕಿದ್ದೇನೆ, ಸ್ವಲ್ಪ ಬಾಕಿ ಇಟ್ಟಿದ್ದೇನೆ. ಅದು ನೆಕ್ಸ್ಟ್ ಟ್ರಿಪ್ಪಲ್ಲಿ ಹಾಕ್ತೇನೆ. ಇದಕ್ಕೆ ಯಾವುದು ನಾನು ಬಾಯ್ಲ್ಡ್ ಎಗ್ ಚುರುಮುರಿ ಮಾಡ್ತಿದ್ದೇನೆ. ಸೊ ಎಗ್ಗನ್ನು ಫಸ್ಟೇ ಬಾಯ್ಲ್ ಮಾಡಿ ಇಟ್ಟಿದ್ದೇನೆ. ಓಕೆ ಫೈನ್. ಈಗ ಅದೇ ತುಂಬ ಹಾಕಿದರೆ ಇದು ಸ್ವಲ್ಪ ಕಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸ್ವಲ್ಪ ಹಾಕಿದರೆ ಬೇಗ ಆಗ್ತದೆ. ಇದು ಇಲೆಕ್ಟ್ರಾನಿಕ್ಸ್ ಮಿಷಿನ್ ಬರ್ತದೆ, ಇದು ಹ್ಯಾಂಡಲ್ಲಿ ಮಾಡೋದು, ಹ್ಯಾಂಡ್ ಪಂಪ್ ಮಾಡೋದು. ಇದು ಸಹ ಈಸಿ ಉಂಟು, ಬೇಗ ಕಟ್ ಆಯ್ತು ನೋಡಿ. ಇಷ್ಟು ಚಿಕ್ಕ ಪೀಸ್ ಆದರೆ ಸಾಕು. ಕೈಯಲ್ಲಿ ಆದರೆ ಸಹ ಇಷ್ಟು ಚಿಕ್ಕ ಪೀಸ್ ಹಾಕಬೇಕು. ಅದಕ್ಕೆ ನಾನು ಇದರಲ್ಲೇ ಮಾಡಿದ್ದೇನೆ. ನೆಕ್ಸ್ಟ್ ಟೊಮ್ಯಾಟೊವನ್ನು ಸಹ ನಾನು ಇದರಲ್ಲೇ ಕಟ್ ಮಾಡ್ತಿದ್ದೇನೆ. ನಿಮಗೆ ಬೇಕಿದ್ರೆ ನೀವು ಕೈಯಲ್ಲಿ ಕಟ್ ಮಾಡಿ, ಇದರಲ್ಲಿ ಜಾಸ್ತಿ ನೀರು ಬಿಡ್ತದೆ. ಬಟ್ ನಾನು ಇದರಲ್ಲೇ ಮಾಡಿದ್ದೇನೆ, ಏನಾಗೋದಿಲ್ಲ ನೀರು ಬಿಟ್ಟರೆ. ಬಟ್ ಚುರುಮುರಿ ಬೇಗ ಒಂದು ಸ್ಮೂತ್ ಆಗ್ತದೆ ಅಂತ ಅಷ್ಟೇ, ಮತ್ತೇನಿಲ್ಲ. ಕ್ರಿಸ್ಪಿಯಾಗಿರ್ಬೇಕಂತ ಹೇಳಿದರೆ ಸ್ವಲ್ಪ ಹೊತ್ತು ಜಾಸ್ತಿ ಟೊಮ್ಯಾಟೊವನ್ನು ನೀವು ಕೈಯಲ್ಲೇ ಕಟ್ ಮಾಡಿ ಅದರದ್ದು ನೀರೆಲ್ಲ ತೆಗೆದು, ಅದು ಸಹ ಒಂದು ಬೇರೆ ಟೇಸ್ಟ್ ಕೊಡ್ತದೆ. ಓಕೆ, ಇದು ಸಹ ದೊಡ್ಡ ಕಟ್ ಮಾಡಿ ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ಎಲ್ಲ ತೊಳೆದು ನೀರಲ್ಲಿ ಫಸ್ಟೇ ಹಾಕಿಟ್ರೆ ಈಸಿ ಆಗ್ತದೆ ಮಾಡಲಿಕ್ಕೆ. ಆನಿಯನ್ ಯಾವಾಗ ಸಹ ತೊಳೆದು ಅದರದ್ದು ಪೀಲ್ ಆಫ್ ಮಾಡಿ ನೀರಲ್ಲಿ ಹಾಕಿಟ್ರೆ ಕಣ್ಣಲ್ಲಿ ನೀರು ಬರೋದಿಲ್ಲ. ಫೈನ್. ಇದಕ್ಕೆ ನಾರ್ತಲ್ಲಿ ಎಲ್ಲ ಸೇಮೆ, ಬಟಾಣಿ, ಕಡಲೆ ಅದೆಲ್ಲ ಹಾಕ್ತಾರೆ ಡ್ರೈ ಮಾಡಿ. ಬಟ್ ಈಚೆ ಸೈಡ್ ಹೀಗೆ ಮಾಡೋದು ಮ್ಯಾಕ್ಸಿಮಮ್ ಆಗಿ. ಓಕೆ ಫೈನ್. ಇದೀಗ ಆಗಿದೆ. ಜಾಸ್ತಿ ನೀರು ಹಾಕೋದು ಬೇಡ, ಅದರದ್ದು ಟೊಮ್ಯಾಟೊದೆಲ್ಲ ಸ್ವಲ್ಪ ಸಾಕು. ಮತ್ತು ಕ್ಯಾರೆಟ್ ಹಾಕಿದರೆ ಸ್ವಲ್ಪ ಸ್ವೀಟ್ ಆಗ್ತದೆ. ಬೀಟ್ರೂಟ್ ಸಹ ಹಾಕ್ಬೋದು, ತುರಿದು ಹಾಕಬೇಕು ಇದನ್ನು, ಅದು ಸಹ ಸ್ವೀಟ್ ಆಗ್ತದೆ. ಮತ್ತು ಒಂದೊಂದು ಐಟಮ್, ಇದು ಆ್ಯಕ್ಚುಲಿ ಖಾರ ಐಟಮ್, ಒಂದು ಸ್ನ್ಯಾಕ್ ಟೈಪ್ ಐಟಮ್ ಆದ್ದರಿಂದ ನಾನು ಬೀಟ್ರೂಟ್ ಎಲ್ಲ ಅವಾಯ್ಡ್ ಮಾಡ್ತಾ ಇದ್ದೇನೆ. ಬೇಕಿದ್ದರೆ ಬೀಟ್ರೂಟ್ ಸಹ ಆ್ಯಡ್ ಮಾಡಬಹುದು. ನಾರ್ತಲ್ಲಿ ಎಲ್ಲ ಮುಳ್ಳು ಸೌತೆ ಹಾಕ್ತಾರೆ, ಕುಕುಂಬರ್. ಬಟ್ ನಾನು ಇದು ಹಾಕ್ತಾ ಇಲ್ಲ, ಇಲ್ಲಿ ಹಾಕೋದಿಲ್ಲ. ಅದೇ ಕುಕುಂಬರೇ ಚುರುಮುರಿ ಅಂತ ಬೇರೆ ಬರ್ತದೆ ನೋಡಿ. ಈ ಸೈಜಲ್ಲಿ ಇದು ಕಟ್ ಮಾಡಬೇಕು. ಇದಾಗಿದೆ, ಸ್ವಲ್ಪವೇ ಹಾಕಿದ್ದೇನೆ ನಾನು. ನೆಕ್ಸ್ಟ್ ಇದಾದ ನಂತರ ಕೊತ್ತಂಬರಿ ಸೊಪ್ಪು ತೊಳೆದು ಕಟ್ ಮಾಡಿಟ್ಟಿದ್ದೇನೆ ನಾನು. ಇದು ಇಷ್ಟ ಆಗಿದೆ. ಓಕೆ, ಕೊತ್ತಂಬರಿ ಸೊಪ್ಪು ನಿಮಗೆ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕಿ. ನಾನು ಇಷ್ಟ ಹಾಕಿದ್ದೇನೆ, ಇದು ಸಾಕು. ನೆಲಕಡಲೆ ಇದು ಪ್ಯಾಕೆಟಲ್ಲಿ ಸಿಗುತ್ತೆ, ನೀವು ಬೇಕಿದ್ರೆ ಮನೆಯಲ್ಲಿ ತಂದು ಹುರಿದು ಇದನ್ನು ಸಹ ಮಾಡ್ಬೋದು. ಇದು ಒಳ್ಳೆ ಟೇಸ್ಟ್ ಕೊಡ್ತದೆ ಮಿಡ್ಲಲ್ಲಿ ಸಿಕ್ಕುವಾಗ. ಕೆಲವರಿಗೆ ಇಷ್ಟ ಆಗ್ತದೆ, ಕೆಲವರಿಗೆ ಇಷ್ಟ ಆಗೋದಿಲ್ಲ. ನನಗೆ ತುಂಬ ಇಷ್ಟ. ಇದು ತೆಂಗಿನ ಎಣ್ಣೆ ಹಾಕಿದರೆ ಮಿಕ್ಸ್ ಒಳ್ಳೆ ಆಗ್ತದೆ. ಮಸಾಲೆ ಎಲ್ಲ ಒಳ್ಳೆ ಹಿಡಿತದೆ, ಮತ್ತು ಜಾಸ್ತಿ ಅಂಟುವುದಿಲ್ಲ ಚುರುಮುರಿಗೆ. ಸೊ ತೆಂಗಿನ ಎಣ್ಣೆ 1 ಸ್ಪೂನ್ ಹಾಕಿದ್ದೇನೆ. ಬಾಯ್ಲ್ಡ್ ಎಗ್ ಇದು ನಿಮಗೆ ಬೇಕಿದ್ರೆ 4 ಪೀಸ್ ಸಹ ಮಾಡಿ ಹಾಕ್ಬೋದು, ಇದಕ್ಕಿಂತ ಚಿಕ್ಕ ಪೀಸ್ ಸಹ ಮಾಡಿ ಹಾಕ್ಬೋದು, ನಿಮ್ಮ ವಿಶ್, ಹೇಗೆ ಬೇಕು ಹಾಗೆ. ಕೆಲವರು ಲಾಸ್ಟಿಗೆ ಇದನ್ನು ಆ್ಯಡ್ ಮಾಡ್ತಾರೆ, ಅಂದರೆ ಇದರದ್ದು ಯಾಕ್ ಮಿಕ್ಸ್ ಆಗೋದು ಬೇಡ ಅಂತ. ಬಟ್ ನನಗೆ ಅದು ತುಂಬ ಇಷ್ಟ. ಆ್ಯಕ್ಚುಲಿ ಅದಕ್ಕೆ ಒಂದು ಸ್ವಂತ ಟೇಸ್ಟ್ ಉಂಟು. ಸೊ ನಾನು ಅದನ್ನು ಫಸ್ಟಿಗೆ ಹಾಕಿ ಮಿಕ್ಸ್ ಮಾಡ್ತೇನೆ. ಇದು ಚುರುಮುರಿ ಮಸಾಲ ನಾನೇ ಮಾಡಿದ್ದು ಮನೆಯಲ್ಲಿ. ಚುರುಮುರಿ ಮಸಾಲ ಅಂತಲ್ಲ, ಇದೊಂದು ಗರಂ ಮಸಾಲ ಥರ. ಮೆಣಸೆಲ್ಲ ಇದಕ್ಕೆ ಹಾಕಿದ್ದೇನೆ. ಸೊ ನಾನಿದು ಬೇರೆ ಪದಾರ್ಥಕ್ಕೆ ಸಹ ಹಾಕೋದ್ರಿಂದ ಈ ಮಸಾಲ ನಾನೇ ಮಾಡಿದ್ದು. ನಿಮಗೆ ಬೇಕಿದ್ರೆ ಪ್ಯಾಕೆಟಲ್ಲಿ ಸಹ ಸಿಗ್ತದೆ ಚುರುಮುರಿ ಮಸಾಲ ಅಂತ. ಇಲ್ಲದಿದ್ದರೆ ನೀವೇ ಎಲ್ಲ ಮಸಾಲವನ್ನು ಮಿಕ್ಸ್ ಮಾಡಿ ಹಾಕ್ಬೋದು. ಆನಂತರ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಗರಂ ಮಸಾಲೆ ಎಲ್ಲ ಎಂತ ಹಾಕೋದು ಬೇಡ ಇದಕ್ಕೆ. ಬೇಕಿದ್ರೆ ಮೆಣಸಿನ ಹುಡಿ ಒಂದು ಹಾಕ್ಬೋದು, ನಿಮಗೆ ಆಪ್ಷನಲ್. ತುಂಬ ಖಾರ ಬೇಕಂತ ಹೇಳಿದರೆ
ಮೆಣಸಿನ ಹುಡಿ ಒಂದು ಹಾಕ್ಬೋದು. ಇಷ್ಟೇ. ಇದನ್ನು ಚಂದ ಮಾಡಿ ಮಿಕ್ಸ್ ಕೊಡಿ. ತೆಂಗಿನ ಎಣ್ಣೆದು ಸ್ಮೆಲ್ ಎಲ್ಲ ಇದರದ್ದು ಆನಿಯನ್ ಗಾರ್ಲಿಕ್ ಎಲ್ಲ ಮಿಕ್ಸ್ ಆದ ನಂತರ ಲಾಸ್ಟಿಗೆ ಚುರುಮುರಿ ಹಾಕೋದು. ಚುರುಮುರಿಯಲ್ಲಿ 2 ಟೈಪ್ ಬರ್ತದೆ, ಒಂದು ಗಟ್ಟಿ ಮತ್ತು ಇದೊಂದು ನಾರ್ಮಲ್. ನಾನು ನಾರ್ಮಲೇ ತಂದಿದ್ದೇನೆ. ಇನ್ನೊಂದು ಸಿಗ್ತದೆ ಗಟ್ಟಿ, ಅದು ಸಹ ಒಳ್ಳೆ ಆಗ್ತದೆ. ಮತ್ತು ಇನ್ನೊಂದು ಸಿಗ್ತದೆ ಮಸಾಲ ಮಿಕ್ಸ್ ಆಗಿ ಸಹ 3 ಟೈಪ್ ಚುರುಮುರಿ ಸಿಗ್ತದೆ. ಗಟ್ಟಿ ಇದ್ದರೆ ತುಂಬ ಒಳ್ಳೆಯದು, ತುಂಬ ಬೇಗ ಸ್ಮೂತ್ ಆಗೋದಿಲ್ಲ. ಇದು ಸ್ಮೂತ್ ಬೇಗ ಆಗ್ತದೆ. ಮತ್ತು ಓಕೆ, ಈಗ ಮಾಡಿ ಈಗ ತಿನ್ನೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಇದಕ್ಕೆ ಒಂದು ಚೆಂದ ಮಿಕ್ಸ್ ಕೊಟ್ಟು ಲಾಸ್ಟಿಗೆ ಬೇಕಿದ್ದರೆ ಒಂದು ಲೆಮನ್ ನೀವು ಸ್ಕ್ವೀಸ್ ಮಾಡ್ಬೋದು. ಉಪ್ಪು ಬೇಕಿದ್ದರೆ ನೋಡಿ ಈಗ ಹಾಕಿ, ಖಾರ ಬೇಕಿದ್ದರೆ ನೋಡಿ ಈಗ ಹಾಕಿ. ಇದೆಲ್ಲ ಕರೆಕ್ಟ್ ಇದೆ ನಮಗೆ. ಜಾಸ್ತಿ ಖಾರ ಜಾಸ್ತಿ ಉಪ್ಪು ಯಾವುದು ಸಹ ಬೇಡ, ಮೀಡಿಯಮ್ ಸಾಕು. ಇಷ್ಟು ಸಾಕು. ಇನ್ನು ಇದಾದ ನಂತರ ಸರ್ವ್ ಮಾಡಲಿಕ್ಕೆ ಇದು ರೆಡಿಯಾಗಿದೆ. ನಾನು ಲೆಮನ್ ಈಗ ಹಾಕ್ತಿದ್ದೇನೆ. ಲೆಮನ್ ಹಾಕದೆ ಸಹ ತಿನ್ಬೋದು, ಎಂತ ಆಗೋದಿಲ್ಲ. ಕೆಲವರು ಇದಕ್ಕೆ ಬೇಕಿದ್ರೆ ರಾ ಮ್ಯಾಂಗೋ ಸಹ ಹಾಕ್ತಾರೆ, ಅದು ಹಾಕಿದರೆ ಸಹ ಟೇಸ್ಟ್ ಸ್ವಲ್ಪ ಬೇರೆವೇ ಕೊಡ್ತದೆ. ಇದೀಗ ರೆಡಿ ಆಗಿದೆ. ಬಿಸಿ ಬಿಸಿ ಚಾದೊಟ್ಟಿಗೆ ಇಲ್ಲದಿದ್ದರೆ ಜ್ಯೂಸ್ನೊಟ್ಟಿಗೆ ತಿನ್ನಲಿಕ್ಕೆ ರೆಡಿ ಮ್ಯಾಂಗ್ಳೂರಿಯನ್ ಚುರುಮುರಿ. ಥ್ಯಾಂಕ್ ಯು.